ಬಗ್ಗೆ. ನಮ್ಮ ಸುದೀಪ್ ಸರ್ ಬಂದಿದ್ದಾರೆ ಅಂದ್ರೆ ನಾನು ಆಗಲೇ ಹೇಳಿದೆ, ನಾಯಕನ ನೃತ್ಯ ಅನ್ನುವಂತ ಪದಕ್ಕೆ ಒಂದು ಸಮಾನಾರ್ಥಕ ಪದ. ಒಂದು, ನಾವೆಲ್ಲರಿಗೂ ಗೊತ್ತು, ಅದ್ಭುತ ಕಲಾವಿದರು, ಇಷ್ಟು ವರ್ಷದ ಜರ್ನಿ, ಅದರ ಏಳು ಬೀಳುಗಳು, ಅದನ್ನ ಅವ್ರು ಹ್ಯಾಂಡಲ್ ಮಾಡಿದಂತ ರೀತಿ, ಇವತ್ತಿಗೂ ಹ್ಯಾಂಡಲ್ ಮಾಡ್ತಾ ಇರುವಂತ ರೀತಿ, ಜೊತೆಗೆ ಈ ಹೈಟು, ಪರ್ಸನಾಲಿಟಿ, ಸ್ಟೈಲು, ಮ್ಯಾನರಿಸಮು, ಅಥವಾ ಅವ್ರು ಆಯ್ಕೆ ಮಾಡ್ಕೊಂಡಿರುವಂತ ಪಾತ್ರಗಳು, ಇವತ್ತಿಗೂ ಫಿಟ್ನೆಸ್ ವಿಚಾರದಲ್ಲಿ ಅವ್ರನ್ನ ಮೇಂಟೈನ್ ಮಾಡ್ತಿರೋ ರೀತಿ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ, ಅದು ಮುಗಿಯಲ್ಲ. ಅದಕ್ಕೆ ಹೇಳ್ತಾ ಇದ್ದೆ, ನೀವು ನಿಜವಾದ ಹೀರೋ ಸರ್. ಹಾಗಾಗಿ ನೀವು ಇವತ್ತು ಈ ಸಿನಿಮಾದ ಹೀರೋ ರಿವೀಲ್ ಮಾಡ್ತೀರಾ ಅಂದ್ರೆ ಇದಕ್ಕಿಂತ ಒಂದು ಅದ್ಭುತವಾದಂತ ಕ್ಷಣ ಮತ್ತೊಂದಿಲ್ಲ. ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಟಾಸ್ಕ್ ಇದೆಯಂತೆ, ಅದನ್ನ ನಮ್ಮ ನಿರ್ದೇಶಕರು, ನಿರ್ಮಾಪಕರು ನಿಮಗೆ ಕೊಡ್ತಾರೆ. ಆ ರಿಸ್ಕ್ ನಾನ್ ತಗೊಳ್ತಾ ಇಲ್ಲ, ಹಾಗಾಗಿ ಓಟ್ ಯು ಸರ್. ಅಂದ್ರೆ ಒಂದು ಈ ಹೀರೋನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದಕ್ಕೆ ತುಂಬಾ ಒಂದು ಒಳ್ಳೆ ರೀಸನ್ ಇದೆ. ಸುದೀಪ್ ಸರೇ ಬೇಕು ಅಂತ ತುಂಬಾ ದಿನದಿಂದ ನಾನು ವೇಟ್ ಮಾಡಿ ಸರ್ಗೆ ತುಂಬಾ ಹಂಬಲ್ ರಿಕ್ವೆಸ್ಟ್ ಮಾಡಿ ಸುದೀಪ್ ಸರ್ನೇ ಈ ಈವೆಂಟ್ ಗೆ ಕರೆಸಿದ್ದು ತುಂಬಾ ಒಂದು ರೀಸನ್ ಇದೆ. ಅವ್ರು ಬಂದು ಒಪ್ಕೊಂಡಿದ್ದು ತುಂಬಾ ದೊಡ್ಡ ಖುಷಿ ಇದೆ. ಈ ಒಂದು ಈವೆಂಟ್ ನ ಲಾಂಚ್ ಮಾಡೋಕ್ಕಿಂತ ಮುಂಚೆ ಮತ್ತು ಈ ಹೀರೋನ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಒಂದು ವಿಡಿಯೋನ ಒಂದು ಏನು ನಾವು ರಾಮರಸ ಅಂತ ಏನ್ ಟೈಟ್ಲ್ ಇಟ್ಟಿದೀವಿ, ಈ ಕತೆ ಅರ್ಥ ಆಗ್ಬೇಕಂದ್ರೆ ಆ ರಸ ಕುಡಿದ್ರೆ ಈ ಕತೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅದೊಂದು ರಾಮರಸನ ತಗೊಳ್ಳೋದಿಲ್ಲ, ಅದನ್ನ ನಿರ್ಮಾಪಕರಿಗೆ ಆ ಟಾಸ್ಕ್ ಕೊಡ್ತೀನಿ ಅಂತ. ಕಿಕ್ಕೇ ಇಲ್ಲ ರಿಲೀಸ್ ಟೈಮಲ್ಲಿ ಕಿಕ್ ಕೊಡಿ. ಅಲ್ಲ, ಅಂಬರೀಷ್ ಓಕೆ, ಯಾ ರೆಡಿ ಪ್ಲೀಸ್. ಸರಿ ಆಯ್ತು ಸರ್. ಬೆಳಗ್ಗೆ ನಮಸ್ಕಾರ 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 ಸರ್. ನಮಸ್ತೆ. ಅಲ್ಲ ಸರ್, ಮುಂದಿನ ತಿಂಗಳೇ ಟೆನಿಕಾಸ್ ಶೂಟಿಂಗ್ ಹೋಗ್ಲೇಬೇಕು ಅಂತ ಹೇಳ್ತೀರಾ? 16 ಜನ ಲಾಂಚ್ ಮಾಡ್ಬೇಕು ಅಂತ ದೊಡ್ಡ ಫಂಕ್ಷನ್ ಮಾಡಿದ್ರಿ. ಆದ್ರೆ ಹುಡುಗರನ್ನ ಲೀಡ್ ಮಾಡ್ಲಿಕ್ಕೆ ಒಬ್ಬ ಹೀರೋ ಬೇಡವಾ? ಹೀರೋ ಇಲ್ಲ, ನಾನೇ ಜೂನಿಯರ್ ಆರ್ಟಿಸ್ಟ್ ಆಗ ಪಾಸಿಂಗ್ ಶಾಟ್ ಆಗಿದೆ. ಅದ್ಯಾಕೆ ಸರ್ ಟೆನ್ಷನ್ ಆಗ್ತೀರಾ? ನಾನ್ ನಿಮಗೆ ಒಂದು ಒಳ್ಳೆ ಹೀರೋ ಕೊಡ್ತೀನಿ ಅಂತ ಹೇಳಿದಿನಲ್ವಾ? ಹೇಳಿದ್ರೆ ಹೀರೋ ಸಿಗ್ತಾ ಸರ್? ಸಿಕ್ಕಿದ್ನ ಯಾರು ನೋಡಿ. ಸುದೀಪ್ ಅವ್ರು ನಮ್ ಸಿನಿಮಾ ಮಾಡೋದಕ್ಕೆ ಒಪ್ಕೊಬಿಟ್ರ? ನಿಜವಾಗ್ಲು? ಬಟ್ ಅವ್ರು ನಮ್ ಕಥೆಗೆ ಸೂಟ್ ಆಗಲ್ವಲ್ಲ ಸರ್? ಸೂಟ್ ಆಗದಿದ್ರೆ ಪಂಚ್ ಹಾಕ್ಸಿದ್ರೆ ಆಯ್ತು. ಅಷ್ಟು ದೊಡ್ಡ ಸ್ಟಾರ್ ಡೇಟ್ ಕೊಡ್ತಾ ಇರ್ಬೇಕಾದ್ರೆ ಇಂತ ಸಣ್ಣದೆಲ್ಲ ಯೋಚನೆ ತಗೊಳಕಾಗತ್ತೆ? ಆದ್ರೆ ಸರ್, ಸುದೀಪ್ ಅವ್ರು ಆಕ್ಟ್ ಮಾಡ್ತಾರೆ ಅಂದ್ರೆ ಕ್ಲೈಮ್ಯಾಕ್ಸ್ ನ ಬೆಂಗಳೂರಲ್ಲೆಲ್ಲ ಸೆಟ್ ಹಾಕೊಂಡ್ ಮಾಡಕ್ ಆಗಲ್ಲ ಸರ್. ಲಕ್ಷದ್ವೀಪಲ್ಲಿ ಸೈಲೆಂಟ್ ವಾಲ್ಕೇನೋ ಅಂತಿದೆ, ಜ್ವಾಲಾಮುಖಿ ಅಂತಲ್ಲ ಅಂತದ್ದು. ಅದ್ರ ಮೇಲ್ ಸುದೀಪ್ ಅವ್ರು ಹಂಗೆ ಹೆಲಿಕಾಪ್ಟರ್ ಅಲ್ಲಿ ಗಡಗಡಗಡ ಅಂತ ಹಾರ್ಬಿಟ್ರೆ ಸರ್, ಹೀರೋ ಸುದೀಪ್ ಸರ್ ಅಲ್ಲ ಸರ್, ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಮಹೇಶ್. ಕಾರ್ತಿಕ್ ಮಹೇಶ ನೀನೇನಿದ್ರು ಬಿಡಮ್ಮ, ನೀನ್ ಎಂತ ಮೂವಿ ಮಾಡ್ತೀನಂದ್ರೆ ಅವನಿಗೆ ಹಂಗೆ ಆಗ್ಬಿಡ್ಬೇಕು ಅಷ್ಟೇ. ಈಗ ನೀನು ನನ್ನ ಜೊತೆ 3 ಸಿನಿಮಾ ಸೈನ್ ಮಾಡ್ಬಿಡಮ್ಮ. ಥ್ಯಾಂಕ್ಸ್. ಕತೆ ಕೇಳಿದ್ರೆ ಒಳ್ಳೇದಲ್ವಾ? ಕತೆ ಮಾಡ್ತಿದ್ದೀನಮ್ಮ ತೆಲುಗು ರೈಟರ್ ಜೊತೆ. ತೆಲುಗು ರೈಟರ್ ಯಾಕೆ? ಕನ್ನಡದವ್ರಿಗೆ ಎಲ್ಲಿ ಮಾಡಕ್ ಬರುತ್ತೆ ಕತೆ? ತಂದಾನಿ ತಾನೋ ತಾನಿ ತಂದಾನೋ ತಂದಾನಿ ತಾನೋ. ಆಮೇಲೆ ಬ್ರೋ ತಮ್ಮನ್ನ ಐಟಮ್ ಸಾಂಗ್ ಬ್ರೋ. ಕ್ಲೈಮ್ಯಾಕ್ಸ್ ಅಲ್ಲಿ ಬ್ರೋ ನೀವು ವಿಜಯ್ ಸೇತುಪತಿ. ಸಮಾಧಾನ ಫುಲ್ ಪ್ಲಾನ್ ಇಂಡಿಯಾ ಬ್ರೋ. ಕಾರ್ತಿಕ್, ಇನ್ನೊಂದು ಬಿಗ್ ಬಾಸ್ ಸೀಸನ್ ಶುರುವಾಗೋಕು ಮುಂಚೆ ನೀನ್ ಬ್ಯುಸಿ ಆಗ್ಬಿಡ್ಬೇಕು. ಹಾಗಂತ ಕಥೆ ಇಷ್ಟ ಆಗಿಲ್ಲ ಅಂದ್ರೂ ಒಪ್ಕೊಂಡ್ಬಿಡ್ಬೇಕಾ? ಒಬ್ರು ಒಳ್ಳೆ ಪ್ರೊಡ್ಯೂಸರ್ ಸಿಗ್ಬೇಕು, ಡೈರೆಕ್ಟರ್ ನನ್ನನ್ನು ನಂಬಬೇಕು, ನಾನ್ ಡೈರೆಕ್ಟರ್ ನಂಬಬೇಕು. ಏನಂತೀರಾ? 1 ನಿಮಿಷ ಸರ್, ಹೇಳಿ. ಹಾ ಸರ್, ಇಲ್ಲೇ ಪಕ್ಕದಲ್ಲೇ ಕೂತಿದ್ದಾರೆ. 1 ನಿಮಿಷ ಸರ್, ಡೈರೆಕ್ಟರ್ ಗುರು ಫೋನ್ ಮಾಡಿದ್ದಾರೆ, ಮಾತಾಡ್ಬೇಕಂತೆ. ಗುರು ಅವರ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಸರ್. ಫೋನ್ ಮಾಡಿಸ್ತೀನಿ. ಹಾ ಸರ್. ಈಗಲೇ ಫೋನ್ ಮಾಡಿದ್ರೆ ಕೆಲಸ ಇಲ್ಲೇ ಕೂತಿದ್ದೀನಿ ಅನ್ಕೊಂಡ್ಬಿಡ್ತಾರೆ. ಆಮೇಲೆ ಮಾಡಿ ಸರ್, ಟೈಮ್ ಆಯ್ತಲ್ಲ, ಫೋನ್ ಮಾಡಿ ಸರ್.
ಸರ್ ನಾವೇ ಮಾಡಿದ್ರೆ ಡೆಸ್ಪೈಟ್ ಅನ್ಕೊಳ್ತಾರೆ, ಅವರೇ ಮಾಡ್ಲಿ ಯಾ ಕರೆಕ್ಟ್. ಸರ್ ಸ್ವಲ್ಪ ಯೋಚಿಸಿ, ಸುದೀಪ್ ಸರ್ ಬಂದ್ಬಿಟ್ರೆ ಹೆಂಗೆ ಹೆಲಿಕಾಪ್ಟರ್ ಮೇಲೆ ಕರಗಣ ಅಂತ ವಾಲ್ಕೆನ ಮೇಲೆ ಈ ಸಿನಿಮಾ ಹಿಟ್ ಕೊಡಿ, ಮುಂದಿನ ಸಿನಿಮಾಗೆ ಸುದೀಪ್ ಸರ್ ಪಾಕ್. ಕಾರ್ತಿಕ್ ಹೇಗಿದ್ದೀರಾ? ನಾನ್ ಸೂಪರ್ ಸರ್, ನೀವ್ ಹೇಗಿದ್ದೀರಿ? ನಿಮ್ಮ ರಂಗನಾಯಕ ಸಿನಿಮಾ ಹೇಗ್ ನಡೀತಾ ಇದೆ? ಗುರುಪ್ರಸಾದ್ ಅನ್ಕೊಬಿಟ್ರ ನಿಮ್ಮನ್ನ. ಕಾರ್ತಿಕ್, ನಾನು ಗುರು ದೇಶಪಾಂಡೆ, ರಾಜಾವಲ್ಲಿ ಡೈರೆಕ್ಟ್ರು. ಗುರು ದೇಶಪಾಂಡೆ ಅವರು ಅಂತ ಮೊದಲೇ ಹೇಳಿರ್ತಾನೆ. ಹಲೋ ಸರ್. ಹಾ ಸಾರಿ ಸರ್, ಹೇಳಿ ಸರ್. ಅದೇ ನಾನೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಓ ಸೂಪರ್ ಸರ್. ನಮ್ಮ BM ಗಿರಿರಾಜ್ ಇದಾರಲ್ಲ, ಜಟ್ಟ ಮೈತ್ರಿ ಕನ್ನಡಿಗ, ಆ ಡೈರೆಕ್ಟ್ರು. ಗೊತ್ತ, ಹೇಳಿ ಸರ್. ಒಂದ್ಸತಿ ನಿಮಗೆ ಕತೆ ಹೇಳ್ಬೇಕು. ಹೌದಾ ಸರ್, ಬನ್ನಿ ಮನೆಗೆ ಬಂದ್ಬಿಡಿ. ಅದು ಏನಂದ್ರೆ, ನಾನು ನಿಮ್ ಜೊತೆಗೆ ನಮ್ಮ ಅಕಾಡೆಮಿ ಹುಡುಗರು 15 ಜನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. 15 ಜನ ಹುಡುಗರು, ಒಂದು 6 ಜನ ಅಸಿಸ್ಟೆಂಟ್ ಡೈರೆಕ್ಟ್ರು, ನಾನು ಒಂದು 22-23 ಜನ ಆಗ್ತೀವಿ ಸರ್. ಇಲ್ಲ, ನಾನು ಆಕ್ಚುಲಿ ಆಫೀಸ್ಗೆ ಬಂದ್ಬಿಡ್ತೀನಿ, ಅಲ್ಲೇ ಕತೆ ಕೇಳ್ತೀನಿ. ಹಾ ಓಕೆ, ನಾಳೆ 5 ಗಂಟೆಗೆ ನಮ್ಮ ಆಫೀಸಲ್ಲಿ ಸಿಗೋಣ. ಎಸ್ ಸರ್. ಏನ್ರಿ 15 ಜನ ಹುಡುಗರು ಇದಾರಂತೆ? ನನ್ ಕ್ಯಾರೆಕ್ಟರ್ ಏನು? ಕಾರ್ತಿಕ್, ಚಕ್ಕದ ಇಂಡಿಯಾ ಸಿನಿಮಾದಲ್ಲಿ ಎಲ್ಲರೂ ಹುಡುಗಿಯರೇ. ಹೀರೋ ಯಾರು? ಶಾರುಖ್ ಖಾನ್ ತಾನೆ ಅಲ್ವಾ? ಚೆನ್ನಾಗಿರುತ್ತೆ ನೋಡಿ ಸರ್. ಸ್ವಲ್ಪ ಕೇಳಿ ತುಂಬಿ ಸರ್. ತುಂಬಿನ ಸರ್? ನಾ ಬರಲ್ಲ ಸರ್. ರೀ ಅದೇನ್ ಟೆನ್ಷನ್ ಕೊಡ್ಬೇಡ್ರಿ. ಯಾರ ಬಂದಾರೆ ಸರ್? ಕಾರ್ತಿಕ್ ಸರ್. ಸಾರ್ ಏನು 100% ಕಾಸು ಕೊಟ್ಟೆ ಕರ್ಕೊಂಡು ಬಂದಿದ್ದಾನೆ ನೋಡಿ. ಸೆಲ್ಫಿ ಏನಾದ್ರು ಕೊಡ್ಲಿಲ್ಲ ಅಂದ್ರೆ ಕೈ ಕುಯ್ಕೊಂತೀನಿ ನಾನು. ಯಾಕೋ ಹಂಗೆಲ್ಲ ಹೇಳ್ತೀಯ? ನಿಮ್ ಫೋಟೋ ಎಲ್ಲ ಹಾಕ್ಸ್ಕೊಂಡಿದ್ದೀನಿ ನೋಡ, ಟಿ ಶರ್ಟ್ ಫೋಟೋದಾನೆ ಬರ್ತವ ಸರ್. ಕಾಸು ಕೊಟ್ಟು ಕರ್ಸಿದ್ರೆ ಹಿಂಗಾಡ್ತಾರ ಸರ್? ಇಲ್ಲ ಸರ್, ಸುದೀಪ್ ಅವ್ರು ಅಷ್ಟಲ್ಲದೆ ಇದ್ರು ಇವನು ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಇದೆ. ಮತ್ತೆ ಯುವರ್ ಚಾಯ್ಸ್ ಇಸ್ ರೈಟ್ ಸರ್. ಹಾಯ್ ಸರ್, ನಾವು ಈ ಸಿನಿಮಾದಲ್ಲಿ ನಿಮ್ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಹೌದಾ? ನನ್ನ ಜೊತೆ ಆಕ್ಟ್ ಮಾಡ್ತಾ ಇದ್ದೀರಾ? ಬಂದು. ಹಾಯ್ ಸರ್. ಹಾಯ್ ಕಾರ್ತಿಕ್. ಗ್ರೇಟ್ ಸರ್, ವೆರಿ ನೈಸ್. ಕಂಗ್ರಾಚುಲೇಷನ್ ಬಿಗ್ ಬಾಸ್. ಥ್ಯಾಂಕ್ ಯು ಸರ್. ನೈಸ್ ಸರ್. ಈ ಕಥೆಯಲ್ಲಿ ನಾನು ಹೀರೋನೇ ತಾನೆ? ಅಫ್ಕೋರ್ಸ್ ನೀವು ಹೀರೋನೇ ಅಲ್ವಾ ಕಾರ್ತಿಕ್? ಎಸ್. ಆಕ್ಚುಲಿ ಏನು ಅನ್ಕೋಬೇಡಿ, ನನಗೆ ಕಥೆ ಇಷ್ಟ ಆದ್ರೆ ಮಾತ್ರ ನಾನು ಸಿನಿಮಾ ಮಾಡೋದು, ಇಲ್ಲ ಅಂದ್ರೆ ಇಷ್ಟ ಇದ್ರೆ ನಾವು ಏನನ್ನೂ ಮಾಡಬಾರ್ದು ಕಾರ್ತಿಕ್. ಸಿನಿಮಾ ಏನಕ್ಕೆ ಮಾಡೋಣ ಅಲ್ವಾ? ನಮಗೂ ರೇಟ್ ಎಲ್ಲ ವರ್ಕೌಟ್ ಸರ್. ರೇಟ್ ಗೀಟ್ ಎಲ್ಲ ಆಮೇಲೆ, ಮೊದಲು ವಿಲ್ ಡಿಸ್ಕಸ್ ಕತೆ. ಗಿರಿ ಸರ್, ಕತೆ ಹೇಳೋಣ. ಅದಕ್ಕಿಂತ ಮುಂಚೆ ಒಂದು ನಿಮಗೋಸ್ಕರ. ಸರ್ ಏನಿದು? ನಮ್ಮದೇ ಆಫೀಸಲ್ಲಿ ತಯಾರಿಸಿರುವ ಆರ್ಗ್ಯಾನಿಕ್ ಸ್ಪೆಷಲ್ ಡ್ರಿಂಕ್. ಕುಡೀರಿ. ಇದು ಕುಡಿದೇ ಇದ್ರೆ ಕಥೆ ಅರ್ಥನೇ ಆಗಲ್ಲ. ಅರ್ಥ ಆಗಲ್ವಾ? ಜನರು ಇದನ್ನು ಕುಡ್ಕೊಂಡ್ರೆ ಸಿನಿಮಾ ನೋಡ್ಬೇಕಲ್ಲ. ಕುಡಿ. ಡೈರೆಕ್ಟರ್ ಪ್ರೊಡ್ಯೂಸರ್ ಇಲ್ಲದ್ರು ಸರ್. ಅಂಬರೀಶ್ವರ ಇದ್ದಂಗೆ ಚೆನ್ನಾಗಿರೋರಿದ್ರೆ ಬೆಟರ್ ಆಗಿರ್ತಿತ್ತು. ಮಹಾಪ್ರಭು ದಂಡು ದಾಳಿಗಳನ್ನ ಹಿಮ್ಮೆಟ್ಟಿಸಿ 14 ವರ್ಷ ನಡೆದ ನೆಲಗಳನ್ನೆಲ್ಲ ರಕ್ತದಿಂದ ತೋಯಿಸಿ ರಕ್ತ ಕಟಾಕ್ಷ ಅಂತ ಜನರು ಬೆದರಿ ಕರೆಯುವ ನಿಮ್ಮನ್ನ ಈ ಯಕಸ್ಥಿತ ಕುನ್ನಿನ
ನಿಮ್ಮ ವಿರುದ್ಧವೇ ಬಂಡಾಯವೆಸಗಲು ಭಿಕ್ಷೆ ಬೇಡುವವರ ಸೈನ್ಯ ಕಟ್ಟುತ್ತಿದ್ದಾನೆ. ಏನಮ್ಮ ಡೂಪ್ಲಿಕೇಟ್ ಸೀಕಾಯ್ ಚಂದ್ರು, ಏನ್ ಕುನ್ನಿಗಿನಿ ಅಂತೆಲ್ಲ ಹೇಳ್ತಾ ಇದ್ಯಾ? ಹಂಗೆ ಒಂದು ಡಿಚ್ಚಿ ಹೊಡೆದ ಅಂದ್ರೆ ಹಿಂದೆ ಇರೋ ಜುಟ್ಟು ಮುಂದೆ ಇರೋ ಮಿಸ ಎರಡು ಒಂದಾಗ್ಬಿಡ್ಬೇಕು. ಏನಣ್ಣ? ಒಂದಾಗ್ಬಿಡ್ಬೇಕು. ಅಲ್ಲ ರಾಜ, ನೀನ್ ಯಾರು ಅಂತ ನನ್ಗೆ ಗೊತ್ತಿಲ್ಲ. ಅದೇನೋ ಕುಡಿದು ಲೊಕೇಶನ್ ಶಿಫ್ಟ್ ಆಗಿ ಇಲ್ಲಿಗೆ ಬಂದಿದ್ದೀನಿ ಅಷ್ಟೇ. ಈ ನಿನ್ ಮಂತ್ರಿ ಇದಾನಲ್ಲ, ಅವನ್ಗೆ ಹದ್ಬಸ್ತಲ್ಲಿರ ಕೇಳು. ಹತ್ತು ಮೀರಿದ ಹಾದಿಯನ್ನು ತೊಳೆದೇ ನಾನಿಲ್ಲಿಗೆ ಬಂದಿರುವುದು. ಅಪ್ರಮೇಯ ಬಲ್ಲಾಳನ ವಿರುದ್ಧವೇ ಬಂಡಾಯವೇ. ಸೈನಿಕರೇ, ಇವನು ಸಾಯಕೂಡದು. ಇವನ ಚರ್ಮವನ್ನು ಒಂದೇ ಹದದಲ್ಲಿ ಹಣ್ಣಿನ ಸಿಪ್ಪೆಯನ್ನು ಬಿಡಿಸುವಂತೆ ಬಿಡಿಸಿ ಅದಕ್ಕೆ ಬೆಲ್ಲದ ನೀರನ್ನು ಹಚ್ಚಿ ತುಂಬಿ ಗಾತ್ರದ ಇರುವೆಗಳಿರುವ ಗೂಡಿನಲ್ಲಿ ಹಾಕಿ ಇವನ ಆ ನೋವಿನ ಆಕ್ರಂದ ನನ್ನ ಕಿವಿಗೆ ಬೀಳದಿದ್ದಲ್ಲಿ ನಿಮ್ಮೆಲ್ಲರ ಹೆಂಡಿನ ಚೀತ್ಕಾರ ಈ ನಾಡಿನ ಕೊನೆಯ ಗಡಿಯವರೆಗೂ ಕೇಳಿಸುವುದು. ಎಲ್ಲೋಗಿದ್ರಿ ಸರ್? ನಿಮ್ಮ ನೋಡ್ಕೊಂಡು ನಾವು ಪಾತಾಳಕ್ಕೆ ಹೋಗಿದ್ವಿ ಸರ್. ಪಾತಾಳಕ್ಕ? ನೀವೆಲ್ಲ ಗುರು ದೇಶಪಾಂಡೆ ಶಿಷ್ಯಂದ್ರಲ್ರು? ಇಲ್ಲ ಸರ್, ನಾವು ನಿಮ್ ಶಿಷ್ಯರು. ಎತ್ತ ನೀನ್ ನಾಳೆ ಆ ಡೈರೆಕ್ಟರ್ ಬೇರೆ ಏನೋ ಕೂರಿಸ್ಬಿಟ್ಟು ತಲೆ ಎಲ್ಲ ಗಿರ್ರಂತ ಇದೆ. ಈ ಕೋತಿಗಳು ನನ್ ಶಿಷ್ಯರಂತೆ. ಕೋತಿಗಳ ಯಾಕ್ರೋ ಕೋತಿಗಳ ಅಂದ ತಕ್ಷಣ ಕೋತಿಗಳ ತರ ಆಡ್ತಾ ಇದ್ದೀರಾ? ಶಿಲೆಯೊಳಗಿನ ಭಾವನ ಉದರದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಣ ವೃಕ್ಷದಂತೆ, ಶಬ್ದದೊಳಗಣ ನಿಶಬ್ದದಂತೆ, ಗುರೇಶ್ವರ ನಿಮ್ಮ ಶರಣ ಸಂಬಂಧ. ಅದೇನ್ ಹೇಳ್ತೀರಾ ಕನ್ನಡದಲ್ಲಿ ಹೇಳಿ, ನನ್ಗೆ ಸಂಸ್ಕೃತ ಬರಲ್ಲ. ಬಾಲಕ? ಬಾಲಕನ? Hey! Hey kiddies! Why are you in chaddies? ಯಾರೋ ಮಕ್ಕಳು ಲಂಗೋಟಿಲಿರೋ ಫ್ಯಾಷನ್ ಶೋ ನಡೀತಾ ಇದೆಯಾ? ಚಿಕ್ಕ ತಿರುವಿ ಎಲ್ಲಿ ಹೋಗುತ್ತಿರುವೆ? ನಿಮ್ಗೆಲ್ಲ ಏನೋ ಆಗಿದೆ. ಕನ್ನಡದಲ್ಲಿ ಮಾತಾಡೋಕೆ ಏನೋ ನಿಮ್ಗೆ ಗೋಳು. ನಿಮ್ಗೇನೋ ಬೇಕು? ನೀನ್ ಸಾಯ್ಬೇಕು. ನೀನ್ ಸತ್ರೇನೆ ನಮಗ್ ಮುಕ್ತಿ. ಗುರುದಾಸ್ ಪಾಂಡೆ ಎಲ್ಲೋ ಇದೆಯಾ? ಸೊ ಕತೆ ಹೇಗಿತ್ತು ಕಾರ್ತಿಕ್? ಸರ್ ಅದು ಕತೆ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಡಿ ಕಾರ್ತಿಕ್, ಪರವಾಗಿಲ್ಲ. ಸರ್ ಏನ್ ಜೋಕ್ ಮಾಡ್ತೀರಾ? ಕತೆ ಹೇಳ್ತೀನಿ ಅಂತ ಕರ್ಸಿ ಇಡೀ ಸಿನಿಮಾನೇ ತೋರಿಸ್ಬಿಟ್ರಲ್ಲ ಸರ್. ಸರ್ ನನಗೆ ಭಯ ಆಗಿಲ್ಲ ಸರ್. ಗೊತ್ತಾಯ್ತು. ಸರ್ ನಂಗೆ
ಕತೆ ಓಕೆ, ನಾನು 100% ಸಿನಿಮಾ ಮಾಡ್ತೀನಿ. ಆದ್ರೆ ನಮ್ಮೊಂದು ಕಂಡೀಷನ್ ಸರ್. ಏನ್ ಹೇಳಿ? ನನಗೆ ಅದೇನೋ ಕೊಟ್ಟಲ್ಲ, ಇನ್ನೂ ಗ್ಲಾಸ್ ಕೊಡ್ತೀರಾ? ಓ ಕಾರ್ತಿಕ್, ಅದನ್ನ ಹೆಚ್ಚು ಕುಡಿಬಾರ್ದು. ಹೇಗಿದ್ರು ನಮ್ಮ ಟೀಮ್ ಜೊತೆ ಸೇರ್ಕೊಂಡಿದ್ದೀರಲ್ಲ, ಕುಂಬಳಕಾಯಿ ದಿವಸ ಇದನ್ನ ಫುಲ್ ಖಾಲಿ ಮಾಡೋಣ. ಈ ಡ್ರಿಂಕ್ ಹೆಸರೇನು ಸರ್? ಅದನ್ನಾದ್ರೂ ಹೇಳಿ ಸರ್. ತುಂಬಾ ಇಂಟ್ರೆಸ್ಟ್ ತಗೊಂಡು ಸರ್ ಹಿಂಗೆ ಬರಬೇಕು, ಇದಕ್ಕೆ ಏನ್ ಬೇಕಾದ್ರೂ ಮಾಡಿ ನಾನೆಲ್ಲ ನೀವು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದನ್ನ ಖಂಡಿತವಾಗಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ತುಂಬಾ ಒಳ್ಳೇದಾಗ್ಲಿ. ಇನ್ನಷ್ಟು ಕಾರ್ಯಕ್ರಮಗಳಿದೆ, ಅದ್ರಲ್ಲಿ ಮತ್ತೆ ಸಿಗ್ತಾ ಇರೋಣ. First of all, thank you so much. I would like to thank Giriraj sir for giving me this opportunity to be a part of this film. ಅವ್ರ ಜೊತೆ ನಾನು ಕನ್ನಡಿಗದಲ್ಲಿ ಕೆಲಸ ಮಾಡಿದ್ದೀನಿ ಮುಂಚೆ. So I'm pretty excited to be working with you and Guru sir as well. Thank you so much sir. And sharing screen space with Karthik also, I'm super excited. So yeah, thank you. ಥ್ಯಾಂಕ್ ಯು. ಎಲ್ರಿಗೂ ತುಂಬಾ ಒಳ್ಳೇದಾಗ್ಲಿ. ಈ ಸಿನಿಮಾ ಮೂಲಕ ಮುಂದೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಸಿಗೋ ಹಾಗಾಗ್ಲಿ. ಥ್ಯಾಂಕ್ ಯು ಸರ್. ಇರೋ ಕಂಪ್ಲೇಂಟ್ ಒಂದೇ, ಮಾರ್ಕೆಟಿಂಗ್ ಮಾಡಕ್ ಬರಲ್ಲ ನಮ್ಗೆ. ನಾನು ಗೊತ್ತಿಲ್ಲ ಸರ್, ಯಾರಾದ್ರೂ ಟೇಕ್ಓವರ್ ಮಾಡ್ಕೊಂಡು ಮಾಡ್ಬಿಟ್ರೆ ಬೇಕಾದ್ರೆ ಹೆಸರು ಹತ್ತಬೇಡ, ನಮ್ಮ ಸಿನಿಮಾ ಒಂದು ಚೆನ್ನಾಗಿ ಆಗ್ಬಿಟ್ರೆ ಮಾರ್ಕೆಟಿಂಗ್ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ. ಇದು ಮೂರನೇ ಸಲ ಪ್ರೆಸ್ನವ್ರ ಜೊತೆ ಎಲ್ಲ ಸೇರಿ ಇನ್ನೂ ಸಿನಿಮಾ ಶುರುನೂ ಆಗಿಲ್ಲ, ಅಷ್ಟೊತ್ತಿಗೆ ಆಗಲೇ ಮಾಡ್ತಿದ್ರು. ಸೊ ಇದು ಇಂಥದ್ದು ಬೇಕು ಅಂತ ನಾನು ಕೇಳಿದೆ ನಿಮ್ಗೆ. ಅಂದ್ರೆ ಸಿನಿಮಾಗೂ ಇದಕ್ಕೂ ಸಂಬಂಧ ಇಲ್ಲ, ಬರೀ ಹೀರೋ ರಿವೀಲ್ ಮಾಡ್ಲಿಕ್ಕೆ ಒಂದ್ಸಲ ಟೈಟಲ್ ರಿವೀಲ್ ಮಾಡ್ಲಿಕ್ಕೆ, ಹೀರೋ ಯಾರು ಅಂತ ರಿವೀಲ್ ಮಾಡ್ಲಿಕ್ಕೆ ಒಂದು ವಿಡಿಯೋ ಮಾಡ್ಬೇಕಾ ಅಂತೆಲ್ಲ ಕೇಳಿದೆ. ಮಾಡೋಣ ಅಂತ. ಈ ಬರಗಾಲದಲ್ಲೂ ಈಗಲೂ ನಾನು ಬಾವಿ ತೋಡ್ತೀನಿ, ಒಂದು ಜಲಾಶಯ ಕಟ್ತೀನಿ ಅನ್ನೋ ಧೈರ್ಯ ಅವರಿಗೆ ಇದ್ದದಕ್ಕಿಂತಲೇ ಇದು ಆಗ್ಲಿಕ್ಕೆ ಸಾಧ್ಯ ಇದೆ. ಸೊ ನಮ್ಗೇನಂತೆ ಕೊಟ್ಟ ಇನ್ ಸಪೋರ್ಟ್ ಸಿಕ್ಕರೆ ನಾವು ಮಾಡ್ಬೋದಿತ್ತು. ಬಟ್ ಎಲ್ಲದೂ ಕ್ರೋಢೀಕರಿಸಿ ಏನಾಗುತ್ತೆ ಹೇಳಿದ್ರೆ, ಆ ಸ್ಕ್ರಿಪ್ಟು ನಾವು ಮಾಡಾದ್ಮೇಲೆ ಅದನ್ನ ಲೀಡ್ ಮಾಡ್ಲಿಕ್ಕೆ ಆ ಕಡೆ ಯಂಗ್ಸ್ಟರ್ ಆಗಿರ್ಬೇಕು, ಮತ್ತೆ ಇದನ್ನು ಹೀರೋ ಅಂತ ಅನ್ಸ್ಬೇಕು ಅನ್ನೋದು ರೀತಿಯಲ್ಲಿ ಸುಮಾರು ಸಲ ಇದು ಮಾಡ್ಕೊಂಡು ತೂಗಿ ಅಳೆದು ಎಲ್ಲ ಮಾಡ್ಬೇಕಾದ್ರೆ ಇವ್ರು ಒಂದ್ ದಿವಸ ನನಗೆ ಫೋನ್ ಮಾಡಿದ್ರು, ಊಟ ಮಾಡ್ತಾ ಇದ್ದೆ, ನಾನು ಸ್ಪೀಕರ್ ಹಾಕೊಂಡು ಕೇಳಿದ್ರು, ಸರ್ ಕಾರ್ತಿಕ್ ಅವರು ಇದ್ರೆ ಹೇಗಿರ್ತಾರೆ? ಯಾರು ಸರ್ ಕಾರ್ತಿಕ್? ಸರ್ ಬಿಗ್ ಬಾಸ್ ವಿನ್ನರ್. ನಾನು ನೋಡಿಲ್ಲ ಸರ್ ಬಿಗ್ ಬಾಸ್ ವಿನ್ನರ್. ನಮ್ಮ ಅಮ್ಮ ಒಂದೇ ಮಾತು ತುಂಬಾ ಚೆನ್ನಾಗಿದೆ ಅಂತ ನೋಡಿದೆ, ಬಿಡ್ಬೋದು ಅಂತ ಹೇಳಿದ್ರು. ಸೊ ಅಲ್ಲಿ ನಮ್ಮ ಅಮ್ಮ ನನ್ನ ಪ್ರೂವ್ ಮಾಡಿದೆ, ಅವ್ರನ್ನ ಪ್ರೂವ್ ಮಾಡಿದೆ. ಸೊ ಹಂಗಾಗಿ ನಾನು ಓಕೆ ಸರ್ ಬನ್ನಿ ಅಂತ ಮೀಟ್ ಆದ್ವಿ. ಫಸ್ಟ್ ಪರಿಚಯದಿಂದಲೂ ತುಂಬಾ ಇಂಟ್ರೆಸ್ಟ್ ಮಾಡ್ತಾ ಹೋದ್ರು. ನೀವು ಇಲ್ಲೇ ನೋಡ್ಬೋದು, ಅದು ಕಾಮಿಡಿ ಪಂಚ್ ಟೈಮಿಂಗ್ಸ್ ಆಗಿರ್ಬೋದು, ಇದಾಗಿರ್ಬೋದು, ಅಪ್ರೋಚ್ ಆಗಿರ್ಬೋದು. ಸೊ ವೆಲ್ಕಮ್ ಮಾಡೋದಕ್ಕಿಂತ ಅದು ಡೆಸ್ಟಿನಿ ಇತ್ತು ಅನ್ಸುತ್ತೆ. ನಾನು ಲೀಡ್ ಮಾಡ್ಲಿಕ್ಕೆ ಒಬ್ಬ ನಾಯಕ ಬರಬೇಕಾಗಿರೋದು, ಅಂಡ್ ಅವ್ರನ್ನ ಇದು ಮಾಡ್ಲಿಕ್ಕೆ ಒಂದು ಛತ್ರಛಾಯೆಯಲ್ಲಿ ಕೊಡ್ಲಿಕ್ಕೆ ನೀವು ಕಿಚ್ಚ ಸರ್ ಬಂದಿದ್ದಾರೆ. ತುಂಬಾ ಸರ್ ಥ್ಯಾಂಕ್ ಯು. ನನಗೆ ಸುದೀಪ್ ಸರ್ಗೆ ತುಂಬಾ ಧನ್ಯವಾದಗಳು. ಆಕ್ಚುಲಿ ಭಾನುವಾರ ಅಂದ್ರೆ ಫ್ಯಾಮಿಲಿ ಟೈಮ್, ಆ ಫ್ಯಾಮಿಲಿ ಟೈಮ್ನ ಬಿಟ್ಟು ಒಂದು ಹೊಸ ಟೀಮ್ನ ಮತ್ತು ಅವರ ಜೊತೆ ಒಂದು 113 ದಿನ 115 ದಿನ ಇದ್ದಂತ ನಮ್ಮ ಕಾರ್ತಿಕ್ ಮಹೇಶ್ ಅವರನ್ನ ಸಪೋರ್ಟ್ ಮಾಡಕ್ ಬಂದಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು ಸರ್ ಸುದೀಪ್ ಸರ್ಗೆ. ಇದು ಒಂದು ಏನಂದ್ರೆ, ಒಂದು ಹೀರೋನ ಒಂದು ಪೋಸ್ಟರ್ ಮೂಲಕ ಲಾಂಚ್ ಮಾಡೋದು ತುಂಬಾ ಈಸಿ ಅದು. ಆದ್ರೆ ಒಬ್ಬ ಹೀರೋನ ಏನ್ ಕ್ಯಾರೆಕ್ಟರ್ ಇರುತ್ತೆ, ಅವನು ಏನ್ ಮೂಡಲ್ಲಿ ಸಿನಿಮಾದಲ್ಲಿ ಇರ್ತಾನೆ, ಒಂದು ಸಿನಿಮಾ ಇಡೀ ಮೂಡ್ ಹೇಗಿರುತ್ತೆ ಮತ್ತು ಯಾವ ತರ ಕ್ಯಾರೆಕ್ಟರ್ಗಳೆಲ್ಲ ಬರಬಹುದು ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಐಡಿಯಾ ಬಂತು. ಆ ಐಡಿಯಾ ಇಡೀ ಟೀಮ್ ಎಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡಿದಾಗ ಇದು ಒಂದು ಪ್ಲಾನ್ ಅಂತ. ಅಂದ್ರೆ ಒಂದು ರಾಮರಸ ಟೈಟಲ್ ನ ಇಟ್ಕೊಂಡು ಆ ಟೈಟ್ಲಿಗೆ ಸೂಟ್ ಆಗೋ ತರದ್ದು ಒಂದು ಕಾನ್ಸೆಪ್ಟ್ ಹುಡುಕಿ ಅದನ್ನ ಒಂದು ವಿಡಿಯೋ ಮಾಡಿದೀವಿ. ಇದು ಜಸ್ಟ್ ಏನಂತಂದ್ರೆ ಇದ್ರೊಳಗಡೆ ಇರೋ ಇಷ್ಟು ಕ್ಯಾರೆಕ್ಟರ್ಗಳನ್ನ ಮಾತ್ರ ರಿವೀಲ್ ಮಾಡಿದೀವಿ. ಕತೆ ಬೇರೆ ಆದಂತ ರೀತಿಯಲ್ಲಿ ಈ ಕತೆ ಇರುತ್ತೆ. ಈ ಕ್ಯಾರೆಕ್ಟರ್ಗಳನ್ನ ನೀವು ನೋಡ್ತಾ ಹೋದ್ರೆ ಇದ್ರ ಒಳಗಡೆ ಇರುವಂತ ಕತೆ ಏನೆಲ್ಲ ಇರ್ಬೋದು ಅನ್ನೋದು ಒಂದು ಥಿಂಕಿಂಗ್ ಪ್ರೊಸೆಸ್. ಅಂದ್ರೆ ಇಡೀ ಸಿನಿಮಾ ಹಂತ ಬರೋವರೆಗೂ ಏನೆಲ್ಲ ಇರ್ಬೋದು ರಾಮರಸದಲ್ಲಿ ಅನ್ನೋದಕ್ಕೋಸ್ಕರ ಇದೊಂದು ಟ್ರೈ ಮಾಡಿದೀವಿ. ಕಾರ್ತಿಕ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಬಿಗ್ ಬಾಸ್ ಅಂದ್ರೆ ಅದಕ್ಕಿಂತ ಮುಂಚೆ ಅವರು ಡೊಳ್ಳು ಅಂತ ಒಂದು ಸಿನಿಮಾ ಮಾಡಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು.
ಅದಾದ್ಮೇಲೆ ಅವರು ಬಿಗ್ ಬಾಸ್ ಅಲ್ಲಿ ಇದ್ದಂತ ದಿನಗಳಲ್ಲಿ ಕೆಲವು ವಿಡಿಯೋಗಳು ಮತ್ತು ಅವ್ರು ನಡ್ಕೊಳ್ಳುವಂತ ರೀತಿಗಳು ಮತ್ತು ಅವರಲ್ಲಿರುವಂತ ಒಂದು ಅಗ್ರೆಸ್ನೆಸ್, ಅದು ಒಬ್ಬ ಹೀರೋ ಅಂದ್ರೆ ಒಬ್ಬ ಕಮರ್ಷಿಯಲ್ ಹೀರೋ ಆಗಕ್ಕೆ ಕೆಲವು ಮಟೀರಿಯಲ್ಗಳು ಬೇಕು, ಅದೆಲ್ಲ ಅವರಲ್ಲಿ ಕಾಣಿಸ್ತಾ ಇತ್ತು. ಅದಾದ್ಮೇಲೆ ಒಂದು 5-6 ಡೇಸ್ ಇವಾಗ ಆಲ್ರೆಡಿ ಶೂಟ್ ಮಾಡಿದೀವಿ. ಕಾರ್ತಿಕ್ ನಿಜವಾಗ್ಲೂ ಒಬ್ಬ ಒಳ್ಳೆ ನಟನಾಗಿ ಇಂಡಸ್ಟ್ರಿಯಲ್ಲಿ ಡೆಫಿನೆಟ್ ಆಗಿ ಇದ್ದೇ ಇರ್ತಾನೆ ಅನ್ನೋದು ಪ್ರಾಮಿಸ್ ನಾನು ಮಾಡೇ ಮಾಡ್ತೀನಿ. ಯಾಕಂದ್ರೆ ಸುಮಾರು ಒಂದು ಟೈಮ್ ನಾವು ಸ್ಪೆಂಡ್ ಮಾಡ್ತಾ ಇದೀವಿ ಅವ್ರ ಜೊತೆಗೆ. ಡೆಫಿನೆಟ್ ಆಗಿ ಒಂದು ಒಳ್ಳೆ ಪ್ರಾಮಿಸಿಂಗ್ ಹೀರೋ ಆಗಿ ಇಂಡಸ್ಟ್ರಿಯಲ್ಲಿ ಇರ್ತಾರೆ. ಅವ್ರನ್ನ ಬಿಗ್ ಬಾಸ್ ಆದ್ಮೇಲೆ ಒಂದು ರೀಲಾಂಚ್ ತರದ್ದು ಈ ಸಿನಿಮಾ ಡೆಫಿನೆಟ್ ಆಗಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಟೆಕ್ನಿಷಿಯನ್ ಬಗ್ಗೆ ಹೇಳ್ಬೇಕಂದ್ರೆ ಡೈರೆಕ್ಟರ್ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ಕಮರ್ಷಿಯಲಿ ಅದು ಎಷ್ಟು ಬ್ಲಾಕ್ ಬಸ್ಟರ್ ಏನೋ ಗೊತ್ತಿಲ್ಲದೆ ಇದ್ರು ಅದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ಡೆಫಿನೆಟ್ ಆಗಿ ಮಾಡಿದ್ದಾರೆ. ಜಟ್ಟ ಇರ್ಬೋದು, ಮೈತ್ರಿ ಇರ್ಬೋದು, ಈ ತರ ಸಾಕಷ್ಟು ಸಿನಿಮಾಗಳನ್ನ ನೀವು ನೋಡಿರ್ತೀರ. ಒಂದೊಳ್ಳೆ ಟೆಕ್ನಿಷಿಯನ್ ಟೀಮ್, ನಮ್ಮ ಭರತ್ ಬಿಜೆ ಇರ್ಬೋದು, ನಮ್ಮ ಕೆ ಸರ್ ಸುಮಾರು 100 ರೀಚ್ ಈ ಪಿಕ್ಚರ್ಗೆ ಅಂತ ಅನ್ಕೊಳ್ತಾ ಇದ್ದೀನಿ. ಮೋಸ್ಟ್ಲಿ 100 ಸಿನಿಮಾ DOP ಆಗಿ ಸಿನಿಮಾಗ್ರಾಫರ್ ಆಗಿ ಅವ್ರು ಕೆಲಸ ಮಾಡಿದ್ದಾರೆ. ತುಂಬಾ ದೊಡ್ಡ ಎಕ್ಸ್ಪೀರಿಯನ್ಸ್ ಇದೆ ಕೆ ಸರ್ಗೆ. ಇಡೀ ಟೀಮ್ ಎಲ್ಲರೂ ಸೇರ್ಕೊಂಡು ಒಂದು ಕಂಟೆಂಟ್ ಇರುವಂತ ಒಂದು ಒಳ್ಳೆ ಸಿನಿಮಾನ ಮಾಡಕ್ಕೆ ಹೊರಡ್ತಾ ಇದ್ದೀವಿ. ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಇಡೀ ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ, ನನ್ನ ವೈಫ್ ಇದ್ದಾರೆ, ಅವ್ರ ಸಪೋರ್ಟ್ ತುಂಬಾ ಇದೆ. ಮತ್ತೆ ಸುದೀಪ್ ಸರ್ ಬಂದು ಇದನ್ನ ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ಹೃದಯದ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಏನ್ ಹೇಳೋದು, ಅವ್ರಿಗೆ ತುಂಬಾ ಹೇಳಿದ್ದಾರೆ, ಸಾಕು ಲಾಗ್ ಆಯ್ತು, ಸುದೀಪ್ ಸರ್ ವೇಟ್ ಮಾಡ್ತಾ ಇದ್ದಾರೆ. ಬಟ್ ಆಲ್ ದ ಬೆಸ್ಟ್ ಇಂಡಿಯಾ. ಥ್ಯಾಂಕ್ ಯು ಸುದೀಪ್ ಸರ್. ಕಾರ್ತಿಕ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಸುದೀಪ್ ಸರ್, ಬಿನ್ ಅನ್ ಆರ್ಡರ್. ಬಿಗ್ ಬಾಸ್ ಅಲ್ಲಿದ್ದಾಗ ಪ್ರತಿ ವಾರ ನಿಮ್ಮಿಂದ ಸುಮಾರಷ್ಟು ವಿಷಯಗಳನ್ನ ಭಾರತದಲ್ಲಿ ಹೇಳಿದನ್ನೆಲ್ಲ ಕೇಳಿ ತುಂಬಾ ತಿದ್ಕೊಂಡಿದ್ದೀನಿ. ಅದಾದ್ಮೇಲೆ ವಿನ್ನರ್ ಅಂತ ನನ್ನ ಕೈ ಹಿಡಿಯುತ್ತಿದೆ. ಇವತ್ತು ನನ್ನ ಸಿನಿಮಾದ ಮತ್ತೆ ನನ್ನ ರೀಇಂಟ್ರೊಡಕ್ಷನ್ ಅಂತಾನೆ ಅನ್ಕೋಬಹುದು. ಇದಕ್ಕೆ ನೀವು ಬ್ಯಾಕ್ ಸಪೋರ್ಟ್ ಆಗಿ ಬಂದಿದ್ದೀರಿ. ಕಮ್ ಟು ಸಪೋರ್ಟ್ ಅಸ್. ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಅ ಲಾಟ್. ಇದು ಪದಗಳಲ್ಲಿ ನಿಜವಾಗ್ಲೂ ಹೇಳೋದಕ್ಕಾಗಲ್ಲ. ಯಾಕಂತಂದ್ರೆ ನಿಮ್ಗೆ ಆಕ್ಚುಲಿ ನಾನು ಸುಮಾರಿಂದ ತುಂಬಾ ಕಾಟ ಕೊಟ್ಟಿದ್ದೀನಿ. ಒಂದು ಥ್ಯಾಂಕ್ಸ್ ಕಾಟ ಕೊಟ್ಟಿರೋದಕ್ಕೆ ರಿಯಲಿ ಸಾರಿ. ಅಂಡ್ ಸುಮಾರು ವರ್ಷಗಳಿಂದ ನಿಮ್ಮೆಲ್ಲ ಸಿನಿಮಾಗಳನ್ನ ನೋಡಿ ಬಂದಿದ್ದೀರಿ, ತುಂಬಾ ಕಲ್ತಿದ್ದೀರಿ. ಆಕ್ಚುಲಿ ಇವತ್ತು ಕೂಡ ಐ ಫಾಲೋ ಯುವರ್ ಸ್ಟೈಲ್ ಸರ್. ನೀವು ಕೊಟ್ಟಿರೋ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ನಂಗೆ ಎಷ್ಟು ಮಾತು ಅಂದ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ, ಮಾತಾಡಿ ಗೊತ್ತಿಲ್ಲ. ಯಾಕಂತಂದ್ರೆ ದೀಪ್ ಸರ್ ನಮ್ಮ ಸಿನಿಮಾದ ಹೀರೋ ಪ್ರೊಡಕ್ಷನ್ಗೆ ಬರ್ತಾರೆ ಅಂತಂದ್ರೆ ಅದು ಸಣ್ಣ ವಿಷಯ ಅಲ್ಲೇ ಇಲ್ಲ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಸರ್ ಯಾವಾಗ ನಿಮ್ಮ ನನ್ನ ಮೇಲೆ ಹೀಗೆ ಇರಲಿ. ಅಂಡ್ ಇವತ್ತು ಫಾದರ್ಸ್ ಡೇ ದಿನ ಯಾವುದೋ ಒಂದು ಸ್ಪೆಷಲ್ ಇವೆಂಟ್. ಆಕ್ಚುಲಿ ಫಾದರ್ಸ್ ಡೇ ದಿನ ರಾಮನ ಸರ್ ನನ್ನ ಸಿನಿಮಾ ಇನ್ನೂ ಅನೌನ್ಸ್ ಆಗ್ತಿರೋದು, ಅದ್ರ ಜೊತೆಗೆ ಸುದೀಪ್ ಸರ್ ಬಂದಿರೋದು, ನನ್ನ ತಾಯಿ ನನ್ನ ತಂಗಿ ಇಬ್ರು ಇಲ್ಲೇ ಇದ್ದಾರೆ, ಅವ್ರು ಬಂದಿರೋದು, ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಅಂಡ್ ಗುರು ಸರ್, ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಮೀ ಇನ್ ದಿಸ್ ಫಿಲ್ಮ್. ಅಂಡ್ ಕಿರಿ ಸರ್ ಬಗ್ಗೆ ಆಕ್ಚುಲಿ ಹೇಳಬೇಕು, ಅವ್ರಿಗೆ ಸಿನಿಮಾ ಬಗ್ಗೆ ತುಂಬಾ ಕ್ಲಾರಿಟಿ ಇದೆ, ಏನ್ ಮಾಡ್ತಿದ್ದಾರೆ ಅನ್ನೋ ಒಂದು ಕ್ಲಾರಿಟಿ ಇದೆ. ಅಂಡ್ ಪ್ರತಿಯೊಂದು ಸೀನ್ ಮಾಡ್ಬೇಕಾದ್ರೂ ನಾನು ತುಂಬಾ ಪ್ರಶ್ನೆಗಳನ್ನ ಕೇಳ್ತೀನಿ ಅವರಿಗೆ. ಅಂದ್ರೆ ಹೀಗಿದ್ರೆ ಹೇಗೆ ಅಂತ ಅವ್ರನ್ನ ಪ್ರಶ್ನೆ ಮಾಡ್ತಾ ಇರ್ತೀನಿ. ಸೊ ದಟ್ ಎಷ್ಟು ಮಟ್ಟಿಗೆ ಕ್ಲಿಯರ್ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ ಅಂತ. ಸೊ ಗಿರಿ ಸರ್ ಅವರ ಪ್ರತಿಯೊಂದು ಸೀನ್ ನಲ್ಲೂ ತುಂಬಾ ಕ್ಲಿಯರ್ ಆಗಿ ಅವ್ರು ಶೂಟ್ ಮಾಡ್ತಾರೆ. ಸೊ 5-6 ದಿನ ಶೂಟ್ ಮಾಡಿದ್ವಿ. ಸೊ ಇಟ್ಸ್ ಆನ್ ವರ್ಕ್ ವಿತ್ ಯು ಸರ್. ಅಂಡ್ ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಮೀ ಇನ್ ದಿಸ್ ಸರ್. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಟೈಮ್ ನಾನು ಈ ತರ ಇಷ್ಟೊಂದು ಲುಕ್ ಜಾಸ್ತಿ ಇದೆ, ಒಳ್ಳೆಯದಾಗಿದೆ ಕಾರ್ತಿಕ್ಗೆ. ಅಂಡ್ ನನಗೆ ಈ ಸ್ಕ್ರೀನಲ್ಲಿ ನೀವು ಹಾಕಿರೋದು ನೋಡಿದಾಗ ಒಂದು ಖುಷಿ ಆಗಿದ್ದು, ನನಗೆ
ಒಳ್ಳೆ ಕಲಾವಿದರು ಸಿಕ್ಕಿದ್ರು ಗಿರಿ. ನಿಮ್ಗೆಲ್ಲರಿಗಿಂತ ಚೆನ್ನಾಗಿ ಮಾಡಿದ್ರು. ನೀವು ಒಂಥರ ಅಲ್ಲಿ ಕುತ್ಕೊಂಡು ನೋಡ್ತಾ ಒಂಥರ ಪಾಲಿಸ್ಟ್ ಯೋಗರಾಜ್ ಅಲ್ಲ, ಡಿಫ್ರೆನ್ಸ್ ಏನಂದ್ರೆ ಯೋಗರಾಜ್ ಭಟ್ ಏನ್ ಮಾತಾಡ್ತಾರೆ ನಮ್ಗೆ ಅರ್ಥ ಆಗಲ್ಲ, ಅಷ್ಟೇ ಡಿಫ್ರೆನ್ಸ್. ನಿಮ್ದು ಆಕ್ಚುಲಿ ಸ್ವಲ್ಪ ಹಾಗೆ ಇದ್ದೀರಾ ಸರ್ ಎಲ್ಲರೂ, ಎಲ್ಲ ವಿಚಾರದಲ್ಲೂ. ಸೊ ಏನಕ್ಕೆ ಹೇಳಿದ್ರೆ ಬಿಕಾಸ್ ಭಟ್ರು ನಮ್ಮ ಮನೆಯವರು, ನನಗೆ ಬಹಳ ಆಪ್ತರು ಆ್ಯಂಡ್ ಒಟ್ಟೊಟ್ಟಿಗೆ ಬೆಳ್ಕೊಂಡ್ಬಂದವ್ರು ನಾವು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಒಂದು ನನಗೆ ನೀವು ಮೋಷನ್ ಪೋಸ್ಟರ್ ಮಾಡಿದ ರೀತಿ ಅರ್ಥ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಮೋಷನ್ ಪೋಸ್ಟರ್ ಅಂದ್ರೆ ಸ್ಮಾಲ್ ನಾರ್ಮಲಿ ಒಂದು ಮೋಷನ್ ಅಷ್ಟೇ, ಕೈಯ ಕಾಲ ಅಲ್ಲಾಡ್ತಾರೆ ತಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ತುಂಬಾ ಡೀಪ್ ಆಗಿ ಹೋಗಿದ್ದೀರಿ ಆ್ಯಂಡ್ ದಟ್ ಓನ್ಲಿ ಶೋಸ್ ದ ಪ್ಯಾಷನ್ ಆಫ್ ಯು ಸರ್. ಸೊ ಬಟ್ ಆದರೂ ಸ್ವಲ್ಪ ಹದ್ಗೆಟ್ಟಲ್ಲಿ ಇಟ್ಕೊಳ್ಳಿ ಬಂತು ಏನು ಇದಿಷ್ಟು ಸಿನಿಮಾಗೆ ಹಾಕ್ಲಿ. ಸಿ ಐ ಹರ್ಡ್ ಅ ಲಾಟ್ ಗುರುವರ ಬಗ್ಗೆ, ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಗುರುವರ ಬಗ್ಗೆ ತುಂಬ ಕೇಳಿದ್ದೀನಿ. ಪರ್ಸನಲ್ ಆಗಿ ಅವರು ನನಗೆ ಪರಿಚಯಿಸ್ತಾರಲ್ಲ, ತುಂಬ ಅವರೊಟ್ಟಿಗೆ ಕಾಲ ಕಳೆದಿಲ್ಲ. ಬಟ್ ಐ ಹ್ಯಾವ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ವಾಟ್ ಹಿ ಡಸ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಂಡ್ ಆನರ್ಡ್ ಟು ಬಿ ಹಿಯರ್ ಸರ್. ಗಿರಿ ಅವರೇ, ನಿಮ್ಮ ಮಾತಲ್ಲಿ ನೀವು ತೆಗಿತಾ ಇರೋ ಶೈಲಿಯಲ್ಲಿ ಮೈಕ್ ಬೇಕಪ್ಪ, ದಯವಿಟ್ಟು ಕುತ್ಕೊಂಡ್ಬಿಡಿ, ಗಲಾಟೆ ಮಾಡ್ಬಿಡಿ ದಯವಿಟ್ಟು. ಇದು ನೀವು ಗಲಾಟೆ ಮಾಡ್ತಾ ಇರ್ತದೆ. ಗಿರಿ ಅವರು ಬಂದ್ರೆ ನನಗೆ ಇಷ್ಟ ಆಗಿದ್ದು ನಿಮ್ಮ ಕ್ಲಾರಿಟಿ ಸರ್. ವಾಟ್ ಎವರ್ ಸೆಡ್ ಅಂಡ್ ಡನ್, ನಮಗೆ ಇಲ್ಲಿ ಕಥೆ ಅಂತ ಅರ್ಥ ಆಗಲ್ಲ, ಬಟ್ ನಿಮಗೆ ವಿಪರೀತವಾದಂಥ ಕ್ಲಾರಿಟಿ ಇದೆ ಅಂತ ನನಗೆ ಅರ್ಥ ಆಗಿದೆ. ಒಬ್ಬ ನಿರ್ದೇಶಕನಿಗೆ ಕ್ಲಾರಿಟಿ ಇದ್ರೆ ಅಲ್ಲಿ ನಿರ್ಮಾಪಕ ಅರ್ಥ ಆಗಿತ್ತು. ಇವ್ರು ಇನ್ನೂ ಚೆನ್ನಾಗಿ ಮಾಡಿದ್ರೆ 25% ಜಾಸ್ತಿ ಗೆದ್ರು. ಹಾಗೆ ಇದು ಕೂತಿರುವಂಥ ನಮ್ಮ ಮಾಧ್ಯಮ ಮಿತ್ರರಿಗೆ ಇಷ್ಟ ಆದರೆ 25% ಗೆದ್ದು ಸರ್. ಜನರ ತನಕ ಅವ್ರು ತೊಗೊಂಡೋಗ್ತಾರೆ ಅಂತ ಅನ್ಕೋತೀನಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಬಿಗ್ ಬಾಸ್ ಬಹಳ ಖುಷಿಯಾಗಿ ನಡೆಸ್ಕೊಡ್ತೀನಿ. ಬಟ್ ಏನಪ್ಪ ಟೆನ್ಷನ್ ಅಂದ್ರೆ ಪ್ರತಿ ಸೀಸನ್ ಒಬ್ಬ ಹೀರೋ ಹುಡ್ಕೋತಾರೆ ನಮ್ಮ ತನೂ ಸರ್. ಇದೊಂದೇ ಸರ್ ಖುಷಿ. ಕೃಷ್ಣದೇವರ ಎಲ್ಲ ಇರ್ತಾರೆ, ಉಳಿದವರೆಲ್ಲ ಇರ್ತಾರೆ, ಪಾಳೆಗಾರರಾಗಿರ್ತಾರೆ. ಸಿ ಬಿಗ್ ಬಾಸ್ ಗೆಲ್ಬೇಕು ಅಂದ್ರೆ ಅದು ಸಾಧಾರಣ ಅಲ್ಲ, ಎಲ್ಲದಕ್ಕಿಂತ ಕಷ್ಟದ ಕೆಲಸ. ಯಾಕಂದ್ರೆ ಅದು ಘಟನೆ ಅಲ್ಲ, ಸತ್ಯನೂ ಅಲ್ಲ. ಅವೆರಡರ ಮಧ್ಯದಲ್ಲಿ ಒಂದು ತೇಲತ್ತೆ ಜೀವನ. ಕ್ಯಾಮ್ರಾ ಇದೆ ಅಂತ ಗೊತ್ತಿದ್ದು ಕ್ಯಾಮ್ರಾ ಹೋಗ್ತಾ ಬಂತು ಹೋಗುತ್ತೆ. ಜೀವನ ಹೊರಗಡೆ ಇದೆ ಅಂತ ಗೊತ್ತಿದ್ದು ಒಳಗಡೆ ಹೊಸ ಜೀವನ ರೂಪಿಸ್ಕೋತಾರೆ. ಹೊರಗಡೆ ಸ್ನೇಹಿತರೆಲ್ಲ ಮರ್ತಂತಾರೆ, ಇರೋರು ಒಳಗಡೆನೆ ಅವರ ಕುಟುಂಬ ಆಗೋಗ್ತಾರೆ. ಅಂದಮೇಲೆ ಬಹಳ ಕಷ್ಟ ಆಗಿರೋದು. ಅಂಥದ್ರಲ್ಲಿ ಗೆಲ್ಲೋದಿದೆಯಲ್ಲ ಬಹಳ 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 ಕಷ್ಟ. ಅದರಲ್ಲಿ ಇವರಿಗೆ ಇದ್ದಿದ್ದ ಕಾಂಪಿಟೇಟರ್ಸು ಅವರಿಗೆ ಬಾತ್ರೂಮಲ್ಲಿ ಎಷ್ಟು ಕಾಲ ಕಳೀತಾ ಇರೋದು. ಏನ್ ಕಾರ್ತಿಕ್, ಬಟ್ ಆಲ್ ಸೆಡ್ ಅಂಡ್ ಡನ್ ಒಬ್ಬ ಗೆಲ್ಲೋದು ಬೇರೆ ವಿಚಾರ ಸರ್. ಗೆದ್ದು ಬಂದ್ಮೇಲೆ ಎಷ್ಟೋ ಜನಕ್ಕೆ ಭವಿಷ್ಯನ ತುಂಬಾ ಚೆನ್ನಾಗಿ ರೂಪಿಸ್ಕೊಳಕ್ಕಾಗಿ ಬಿಗ್ ಬಾಸ್ ವೇದಿಕೆ ಅನ್ನೋದು ಏನಿದೆ ಅದೊಂದು ಬಹಳ ಚೆನ್ನಾಗಿ ರೂಪಿಸ್ಕೊಡುತ್ತೆ ಪ್ರತಿಯೊಬ್ಬರಿಗೂ. ಅದು ಇರೋಂಥ ಪ್ರತಿಯೊಬ್ಬರು, ಬರೀ ವಿನ್ನರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಅದು ಅವ್ರದ್ದೇ ಆದಂತ ಒಂದು ಹಣ್ಣಿದೆ. ಮರ ಸಿಕ್ಲಿಲ್ಲ ಅದು. ಬಟ್ ಅಂಥದ್ರಲ್ಲಿ ಗೆದ್ದವರು ಬಹಳ ಕಮ್ಮಿ ನನಗನ್ಸುತ್ತೆ. ಕೆಲವು ಟೈಮ್ ನೋಡ್ಕೊಂಡು ಅನ್ಕೋತಾ ಇರ್ತೀನಿ ನಾನು, ಅಂದ್ರೆ ಚೆನ್ನಾಗಿತ್ತಲ್ಲ, ಇಷ್ಟು ಕ್ರೇಜ್ ಇದೆ, ಹೀಗಿದೆ, ಯಾಕೆ ರೂಪಿಸ್ಕೊಡ್ಲಿಲ್ಲ ಅಂತ. ಇದು ನಾನು ಹೇಳ್ತಾ ಇರೋದು ಫಸ್ಟ್ ಸೀಸನ್ ಇಂದ ನೋಡ್ಕೊಂಡ್ ಬರ್ತಾ ಇರೋದು ನಾನು. ಅಂಥದ್ರಲ್ಲಿ ಐ ಥಿಂಕ್ ಕಾರ್ತಿಕ್ ಹ್ಯಾಸ್ ಬೀನ್ ಸ್ಮಾರ್ಟ್. ಐ ವಿಲ್ ನಾಟ್ ಸೇ ಲಕ್ಕಿ, ಈಸ್ ಬೀನ್ ಸ್ಮಾರ್ಟ್. ದಟ್ ಇಸ್ ವೈ ಫಸ್ಟ್ ಆಫ್ ಆಲ್ ಗೆದ್ದಿರೋರು. ಅಂಥದ್ರಲ್ಲಿ ಎರಡನೇದು ಏನಾಗುತ್ತೆ, ಕರೆಕ್ಟ್ ಟೈಮಿಗೆ ಕರೆಕ್ಟ್ ಜಾಗದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಐ ಗೆಸ್ ಯು ಆರ್ ದ ರೈಟ್ ಸ್ಪಾಟ್. ಬಿಕಾಸ್ ನನಗೆ ಇವತ್ತಿನ ವೇದಿಕೆ ಮೇಲೆ ಇಟ್ಕೊಂಡು ತುಂಬಾ ಅಷ್ಟು ಹೇಳಕ್ಕಾಗಲ್ಲ ಕಾರ್ತಿಕ್, ಬಟ್ ಒಂದಿಷ್ಟು ಪ್ಯಾಷನೇಟ್ ಜನಗಳ ಕೈಯಲ್ಲಿ ಇದ್ದೀರಾ ಅಂತ ಹೇಳ್ಬೋದು, ಅಷ್ಟಂತ ಹೇಳ್ಬೋದು ನಾನು. ಸೊ ಇದ್ರ ಮೇಲೆ ಪ್ರಶ್ನೆಗಳು ಮಾಡಿ, ಒಳ್ಳೇದು. ಆ ಪ್ರಶ್ನೆಗಳಿಂದ ಕಲೀರಿ, ಹೇಳ್ಕೊಡಕ್ ಹೋಗ್ಬೇಡಿ. ಬಟ್ ವಾಟ್ ಐಮ್ ಸೇಯಿಂಗ್ ಇಸ್ ಹಾರ್ಡ್ ವರ್ಕಿಗೆ ಏನಂತೀವಿ ಆಲ್ಟರ್ನೇಟಿವ್ ಇಲ್ಲ. ಪುಟ್ ಇನ್ ಯುವರ್ ಬೆಸ್ಟ್. ಬಿಕಾಸ್ ಇವತ್ತಂತೂ ಇಷ್ಟು ದೊಡ್ಡ ವೇದಿಕೆ ಆಗಿದೆ, ಇಷ್ಟು ಚೆನ್ನಾಗಿ ಸಜ್ಜು ಮಾಡಿದ್ದಾರೆ, ಇಷ್ಟು ದೊಡ್ಡ ನಿರ್ಮಾಪಕರು ಸಿಕ್ಕಿದ್ದಾರೆ, ಕುಟುಂಬ ಇದೆ. ಯು ಹ್ಯಾವ್ ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ಸ್ ಅಂಡ್ ನನಗೆ ಐ ರೆಸ್ಪೆಕ್ಟ್ ಮಿಸ್ಟರ್ KK ಅಲಾಟ್. ಅಂಡ್
ಇಂಥವರೆಲ್ಲ ಇರ್ಬೇಕಾದ್ರೆ ಈ ಒಂದು ಕ್ಷಣ ಏನಿದೆ ಪದೇ ಪದೇ ಬರ್ಬೋದು. ಇನ್ನೊಂದು ಮುಹೂರ್ತ ಈ ತರ ಸಿನಿಮಾ ಪದೇ ಪದೇ ಬರಲ್ಲ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಇದು ಒಳ್ಳೇದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರೆ ಗುರು ಅವರೇ ತುಂಬಾ ಚೆನ್ನಾಗಿ ಮಾಡಿದಿರಿ ನೀವು. ಇಷ್ಟು ದೊಡ್ಡ ಐಡಿಯಾ ಹಾಕೊಂಡು ಐ ಮೀನ್ 5 days ಶೂಟಿಂಗ್ ಅಂದ್ರು ಇಟ್ ಈಸ್ ಅನ್ ಎಕ್ಸ್ಪೆನ್ಸ್, ಇಟ್ ಈಸ್ ಅನ್ ಅನ್ನೆಸೆಸರಿ ಎಕ್ಸ್ಪೆನ್ಸ್. ಬಟ್ ದೆನ್ ಅದಕ್ಕೂ ಕೂಡ ಒಂದು ಪ್ಯಾಷನ್ ಇರಬೇಕು. ಗಿರಿಯವರು ಹೇಳಿದಾಗೆ I only see a very smart producer also in you, that you are already publicizing your film even before it started. ಅಲ್ವೇ ನಮಗೆ ಕೂರಿಸ್ಬಿಟ್ಟು ಎಷ್ಟು ಚೆನ್ನಾಗಿ ಪಿಕ್ಚರ್ ತೋರಿಸ್ಬಿಟ್ರು. ಒಳ್ಳೇದಾಗಲಿ ಸರ್. ನಿಮಗೂ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾರ್ಮ್ ವೆಲ್ಕಮ್. ಅಂಡ್ ಇಲ್ಲಿ ಸೇರಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಅಂಡ್ ಇತ್ತೀಚೆಗೆ ಈಗಷ್ಟೇ ಕಪ್ಪು ದಾಡಿ ಆಗಿದೆ ಮನೋವ್ರಿಗೆ. ಸೊ ಅವರೆಲ್ಲ ನನ್ನ ಸ್ನೇಹಿತರು ಇತ್ತೀಚೆಗೆ ಸಿಗೋದೇ ಬಹಳ ರೇರ್ ನಾವಿವಾಗ. ಬಿಕಾಸ್ ನಮ್ಮ ಸಿನಿಮಾನು ರಿಲೀಸ್ ಆಗೋಕ್ಕೆ ಆಗಿ ತುಂಬಾ ಟೈಮ್ ಆಗಿರೋದು, ಮಾಧ್ಯಮ ಸಿಗ್ತಾ ಇರೋದು ನನಗಿಂತ ಪ್ರೋಗ್ರಾಮ್ಗಳಲ್ಲಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಆಲ್ ಮೈ ಡಿಯರ್ ಮೀಡಿಯಾ ಫ್ರೆಂಡ್ಸ್ಗೂ ಒನ್ಸ್ ಅಗೇನ್ ಗುಡ್ ಈವ್ನಿಂಗ್ ಹೇಳ್ತಾ ಕಾರ್ತಿಕ್, ಅಭಿಷೇಕ್ ಜಸ್ಟ್ ನಥಿಂಗ್ ಬಟ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಒಂದು ಪ್ರಶ್ನೆ ನನ್ನ ಅದ್ಭುತವಾಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ರಾಮರಸ ಸಿನಿಮಾದ ಇಡೀ ಟೆಕ್ನಿಷಿಯನ್ಸ್ ಹಾಗೆ ತಾರಾಗಣ ಯಾರೆಲ್ಲ ಇದ್ರೆ ದಯವಿಟ್ಟು ವೇದಿಕೆ ಮೇಲೆ ಕ್ವಿಕ್ ಆಗಿ ಬರಬೇಕು. ಒಂದು ಫೋಟೋ. ಧರ್ಮ ಹಳ್ಳಿ ನಿಂತ್ಕೊಳ್ಳು ಧರ್ಮ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದು ವಿಡಿಯೋ ಮಾಡ್ಕೊಂತವ್ರೆ ಮನೋರು, ಹಾಗೆ ನಿಂತ್ಕೊಳ್ಳಿ. ಕಾರ್ತಿಕ್ ಒಬ್ರು ನಮ್ಮ ಮಣ್ಣು ಅಂಕಲ್ ವಿಡಿಯೋ ಮಾಡ್ತಾವ್ರೆ.